ರಾಗಿಣಿ ನಾವ್ ಎಷ್ಟೊಂದ್ ಬೆಳೆದ್ ಬಿಟ್ಟಿದೇವಲ್ಲ. ನೋಡು ಅಂತಮ್ಮ, ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋಗಳಾಗ್ಬೇಕು. ನೀನು ಹೀರೋ ಆಗಲ್ಲ, ಚೂರ್ ಅಲ್ಟ್ರೇಷನ್ ಮಾಡಿದ್ರೆ ಹೀರೋಯಿನ್ ಆಗ್ಬೋದು. ನೋಡು, ಇವ್ ನಾಟಕದಿಂದ ನಾವು ಬೇಕಾದಷ್ಟು ದುಡ್ಡು, ಹೆಸರು, ಸನ್ಮಾನ, ಗೌರವ, ಅನುಬಂಧ ಅವಾರ್ಡ್ಸು, ಸಿನಿಮಾ ಗೌರವ ಅಷ್ಟೇ ಯಾಕೆ, ನಾನು ಫಿಲ್ಮ್ ಫೇರ್ ಅವಾರ್ಡ್ ಕೂಡ ತಗೊಂಡ್ಬಿಟ್ಟಿದ್ದೀನಿ. ನಾಟಕಕ್ಕೆ ಫಿಲ್ಮ್ ಫೇರ್ ಅವಾರ್ಡ್? ನಮ್ ಲ್ಯಾಗ್ ಮಂಜ ಇದ್ನಲ್ಲ, ಅದೇ ಈ ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಕಸ ಹೊಡೆಯೋದು ಮಾಡ್ತಿರ್ತಾನಲ್ಲ. ಓ, ಕ್ಲೀನರ್ ಮಂಜು. ಅವನೇ ಬಂದು ನಿನ್ನೆ ಗೊಳೋ ಅಂತ ಕಾಲು ಹಿಡ್ಕೊಂಡ್ಬಿಟ್ಟ. ಯಾಕಂತೆ? ಅಣ್ಣ, ಪಾವಗಡದಲ್ಲಿ ಬರಗಾಲ ಬಿದ್ದ್ಬಿಟ್ಟಿದೆ ಅಣ್ಣ. ಊಟ ಮಾಡಿ 3 ದಿನ ಆಯ್ತು ಅಣ್ಣ. ಕಟ್ಟಿಂಗ್ ಮಾಡ್ಸಕ್ ದುಡ್ಡಿಲ್ಲ ಅಣ್ಣ. ಮೊನ್ನೆ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿತ್ತು, ಕಟ್ಟಿಂಗ್ ಮಾಡ್ಸಕ್ ದುಡ್ಡಿಲ್ದೆ, ಕಲರಿಂಗ್ ಮಾಡ್ಸಕ್ ದುಡ್ಡಿಲ್ದೆ ಮಣ್ಣು ಹಚ್ಕೊಂಡು ಹೋಗಿದ್ದೇನೆ ಅಂತ ಗೋಳಾಡ್ಕೊಂಡು ಹಚ್ಬಿಟ್ಟ ಪಾಪ. ಅಯ್ಯೋ ಅಯ್ಯೋ, ನನ್ ಕಳ್ಳು ಚುರ್ರಂದೋಯ್ತು ಸರ್. ಹೌದಾ? ಅಷ್ಟೇ ಹೌದಾ ಅಂತ ಕೇಳ್ತಿಲ್ಲ. ಪ್ರಿಯಾಂಕಾ ಮೇಡಮ್ದು ಒಂದೇ ಸಮ ಹಠ. ಏನಂತ? ಯಾವಾಗ ಹೀರೋ ಆಗಿ ನನ್ ಜೊತೆ ಆಕ್ಟ್ ಮಾಡ್ತೀಯಾ ಮಂಜು, ಚಿಲ್ಲರ್ ಅಂತ. ಅಯ್ಯೋ, ನನಗೆ ಎಲ್ಲಿ ಟೈಮ್ ಇದೆ ಸರ್ ಅಲ್ವಾ? ಅದಕ್ಕೆ ಗೆಸ್ಟ್ ರೋಲ್. ಆಕ್ಚುಲಿ ಮೊನ್ನೆ ರಿಲೀಸ್ ಆಯ್ತಲ್ಲ, ಯಾವ್ದು ಮೇಡಮ್ ನಿಮ್ ಸಿನಿಮಾ? ಸೆಕೆಂಡ್ ಶೋ, ಸೆಕೆಂಡ್ ಹಾಫ್. ಸೆಕೆಂಡ್ ಹಾಫ್ ಸಿನಿಮಾದಲ್ಲಿ ಸೆಕೆಂಡ್ ಹೀರೋ ಆಗಿ ಆಕ್ಟ್ ಮಾಡಿದ್ದೀನಿ. ನೀನಾ? ಆ ಸಿನಿಮಾ ನೋಡಿದೆ, ಅದ್ರೊಳಗೆ ನೀ ಇರ್ಲಿಲ್ವಲ್ಲ? ಸೆಕೆಂಡ್ ಹೀರೋ ಅಲ್ವಾ, 1 ಸೆಕೆಂಡ್ ಅಲ್ಲಿ ಹಿಂಗ್ ಪಾಸ್ ಆಗ್ಬಿಟ್ಟೆ. ಅದು ಬಿಟ್ಟಾಕು, ಮಜಾ ಭಾರತದ ಮಜಾ ನಾಯಕ ನಿರಂಜನ್ ದೇಶಪಾಂಡೆ ಅವರು ಮೊನ್ನೆ ರಾತ್ರಿ ನನಗೆ ಕಾಲ್ ಹಾಕಿದ್ರು. ನೀ ಏನ್ ಮಾಡ್ದೆ? ನಾ 2 ಕಾಲ್ ಹಾಕ್ದೆ. ಓ, ಏನ್ ಹೇಳ್ತಾ ಇದ್ಯಾ ನೀನು? ಹೂ ಕಣೋ, ಅವ್ರೊಂದ್ ಮಿಸ್ ಕಾಲ್ ಹಾಕಿದ್ರು, ನಾ 2 ಮಿಸ್ ಕಾಲ್ ಹಾಕ್ದೆ. ನಾವ್ಯಾಕೆ ಇಷ್ಟು ಬೆಳೆದ್ ಬಿಟ್ಟಿದೀವಿ? ಯಾಕೆ ದೇವ್ರು ಎಲ್ಲಾ ಟ್ಯಾಲೆಂಟು ನಮ್ಮಿಬ್ರಿಗೆ ಕೊಟ್ಬಿಟ್ಟಿದ್ದಾನೆ? ನನಗೆ ಅದು ನೋಡು, ಈಗೆಲ್ಲ ಬಿಟ್ಬಿಡು. ಈ 500ನೇ ಶೋನ ನಾವು ಬಿಂದಾಸ್ ಆಗಿ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ನಮ್ ನಾಟಕ ನೋಡಕ್ಕೆ ದೊಡ್ಡ ದೊಡ್ಡ ಸ್ಟಾರ್ ಗಳೆಲ್ಲ ಬರ್ತಾ ಇದಾರೆ. ಅಕಸ್ಮಾತ್ ಚೆನ್ನಾಗಿ ಮಾಡಿದ್ರೆ ನಮಗೆ ಸೀರಿಯಲ್ ಚಾನ್ಸ್ ಸಿಗ್ಬೋದು. ಈ ಸೀರಿಯಲ್ ಯಾವನಿಗೆ ಬೇಕು? ಯಾಕೆ? ನಾನು ಏನಿದ್ರು ಶಾರುಖ್ ಖಾನ್, ಸಲ್ಮಾನ್ ಖಾನ್ ಅವ್ರ ಜೊತೆ ಹೀರೋಯಿನ್ ಆಗಿ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ಬೇಕು. ನಿಂಗೆ ಈ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಜೊತೆ ಆಕ್ಟ್ ಮಾಡ್ಬೇಕು ಅಂತ ಅನ್ಸಿಲ್ವಾ? ತುಂಬಾ ಇಷ್ಟ ಕಣೋ, ಆದ್ರೆ ಅವ್ರಲ್ಲಿ ನಾನಿಲ್ಲಿ ಕಂಪೇರ್ ಮಾಡ್ಕೊಳಕ್ಕೆ ಆಗಲ್ಲ. ಯು ಆರ್ ಸೋ ಲಕ್ಕಿ. ಅವ್ರ ಜೊತೆ ಆಕ್ಟ್ ಮಾಡ್ತಾ ಇದೀಯಾ? ನಾನಾ? ಇಲ್ವಲ್ಲ. ಯಾವಾಗ? ಒಂದ್ಸಲಿ ನಾನು ಕರೆಕ್ಟ್ ಆಗಿ ನೋಡು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತರ ಕಾಣ್ತಾ ಇಲ್ವಾ? ಪ್ರೊಡಕ್ಷನ್, ಸ್ವಲ್ಪ ನೀರ್ ಕೊಡಿ. ಹಲೋ, ಇವೆಲ್ಲ ಜಲ ಸಾಕೋ. ನೋಡು, ಜೀವನಾನೇ ಒಂದ್ ನಾಟಕ ಅಂತಾರೆ. ಅದ್ರಲ್ಲೂ ನಾವು ಮೊದ್ಲೇ ನಾಟಕದ ಆರ್ಟಿಸ್ಟ್ಗಳು. ಕೆಲವೊಂದ್ಸರ ಈ ಜೀವನ ಅನ್ನೋ ಬುಕ್ ಓಪನ್ ಮಾಡಿದ ತುಂಬಾ ಬೇಜಾರಾಗುತ್ತೆ ರಾಗಿಣಿ. ಹೌದು ಮಂಜು, ಯಾಕೆ? ಬರೀ ಫೇಕ್ ಸ್ಮೈಲ್ಗಳು, ಗ್ಲಿಸರಿನ್ ಹಾಕಿರೋ ಕಣ್ಣೀರ್ಗಳು, ಬೇರೆ ಯಾರೋ ಬರ್ದಿರೋ ಸ್ಕ್ರಿಪ್ಟ್ ಗಳಲ್ಲಿನ ಭಾವನೆ, ಪ್ರೀತಿ, ಬರೀ ಇವೆ ಎಲ್ಲ. ಬೇರೆ ಪಾತ್ರಗಳಿಗೆ ಜೀವ ತುಂಬಿ 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 ನಮ್ ಜೀವನದ ಪಾತ್ರನೇ ಮರ್ತು ಬಿಟ್ಟಿದ್ದೀವಿ. ಹೌದು ಕಣ ಮಂಜು, ಈ ಹೆಣ್ಣು ಪಾತ್ರಕ್ಕೆ ಜೀವ ತುಂಬಿ ತುಂಬಿ ನಾ ಗಂಡು ಅನ್ನೋದೇ ಮರ್ತು ಬಿಟ್ಟಿದ್ದೀನಿ. ಅದೆಲ್ಲ ಬಿಟ್ಟಾಕು. ಈಗ ಡಬ್ಬ ನನ್ ಮಗ ಮ್ಯಾನೇಜರು, ನಾವ್ ಆಕ್ಟಿಂಗ್ ಸರಿ ಮಾಡ್ಲಿಲ್ಲ ಅಂದ್ರೆ ನಮ್ ಕ್ಯಾರೆಕ್ಟರ್ ನ ಕಿತ್ತಾಕಿ ಆ ಡೂಪ್ಗಳನ್ನ ಹಾಕ್ತೀನಿ ಅಂತ ಹೇಳಿದಾನೆ. ಹೌದಂತೆ ಕಣೋ, ನಾವ್ ಒಂಚೂರು ಕೆಮ್ಮಿದ್ರೆ, ಅಕ್ಷಯ್ ಅಂತ ಸೀನ್ ಇದ್ರೆ, ನನ್ಗೆ ಜ್ವರ ಬಂದ್ರೆ, ಕಾಲಿಗೆ ಮುಳ್ಳು ಚುಚ್ಚಿದ್ರು ಅವ್ರನ್ನ ಹಾಕೊಂಡು ಆಕ್ಟ್ ಮಾಡ್ತಾನಂತೆ. ಫಸ್ಟ್ ಶೋ ಇಂದನು ನನಗೇನೂ ಆಗ್ದಿದ್ದಂಗ ನಾನು ನೋಡ್ಕೊಂಡಿದೀನಿ. ಇಷ್ಟು ದಿನ ಶೋ ನಾನು ಮಾಡಿದೀನಿ, 500ನೇ ಶೋನು ನಾನೇ ಮಾಡ್ತೀನಿ. ಹಲೋ ಸರ್. ಹಲೋ, ಎಲ್ಲ ರೆಡಿ ಏನ್ರಿ? ರೆಡಿ ಸರ್, ರೆಡಿ ಸರ್. ಆಮೇಲೆ ಡೈಲಾಗ್ ಮರ್ತ್ಕೊಂಡು ಸೂರಿ ಮ್ಯೂಸಿಕ್ ಕ್ಯೂ ಕೊಟ್ಟಿಲ್ಲ ಅನ್ಬೇಡಿ. ಹಂಗೇನಿಲ್ಲ ಸರ್. ಏನಾಯ್ತ್ರಿ? ಏನಿಲ್ಲ ಸರ್. ಕೆಮ್ಮ? ಇಲ್ಲ ಸರ್. ತಲೆನೋವೇನ್ರಿ? ಅಂತದಿಲ್ಲ. ಜ್ವರ ಬಂದಿರೋ ದೇವರಾಣ ಇಲ್ಲ. ಒಂದ್ ಕೆಲಸ ಮಾಡಿ, ನೀವು ಈ ಶೋ ರೆಸ್ಟ್ ಮಾಡಿ, ಪಾಪ ಹುಡುಗರು ಆಕ್ಟ್ ಮಾಡ್ಲಿ. ಸರ್ ಬೇಡ ಸರ್, ರೆಸ್ಟ್ ಮಾಡ್ರಿ. ಏನಂತೆ? ನಾನ್ ಸೀರಿದೆ ಹುಷಾರಿಲ್ಲ ಅನ್ಕೊಂಡ್ ನಮ್ ಕ್ಯಾರೆಕ್ಟರ್ ನ ಡೂಪ್ಗಳು ಮಾಡ್ತಾರಂತೆ. ನನ್ ಹೊಟ್ಟೆ ಮೇಲೆ ಹೊಡೆಕ್ ಹೋಗ್ತಿದ್ಯಲ್ಲೋ, ನೀನ್ಯಾಕೋ ಸೀನ್ದೆ? ನೀನ್ ತಾನೇ ಗುಳುಗುಳು ಮಾಡಿದ್ದು. ನಾ ಗುಳುಗುಳನ್ನು ಮಾಡ್ತೀನಿ, ಪುಳುಪುಳನ್ನು ಮಾಡ್ತೀನಿ. ಹಾಗಂತ ಸೀನ್ ಬಿಡೋದೇನೋ? ನೋಡು, ಇಷ್ಟು ದಿನ ಈ ಕ್ಯಾರೆಕ್ಟರ್ ನಾನು ಮಾಡಿದೀನಿ, 500ನೇ ಶೋನು ನಾನೇ ಮಾಡ್ತೀನಿ. ಇಲ್ಲೇನಿದೆ ಸರ್? ನನ್ನ ನೆರಳು. ಅದು ತಾಗೋ ಯೋಗ್ಯತೆನೂ ನಿಮಗಿಲ್ಲ. ಹೋಗ್ಲಿ ಬಿಡಿ ಸರ್, ಹೋಗ್ಲಿ. ಈ ಕ್ಯಾರೆಕ್ಟರ್ ಮಾಡ್ಬೇಕು ಅಂತ 5 ವರ್ಷದಿಂದ ಸ್ಟೇಜ್ ಬಾಕ್ಲಲ್ಲಿ ನಾಯಿ ತರ ಕೂತಿದ್ಕೋ
ಸಾರ್ಥಕ ಆಯ್ತು ಸಾರ್. ಇವತ್ತು ಆ ದೇವ್ರು ಕಂಡ್ಬಿಟ್ಟಿದ್ದಾನೆ. ಹೌದು ಸರ್, ನಾನು ದಿನ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ ನಿಮಗ್ ಬರಬಾರ್ದು ಕಾಯಿಲೆ ಬಂದು ಈ ಆಕ್ಟಿಂಗ್ ನ ಒಂದ್ಸರಿ ನಾವೇ ಮಾಡ್ಬೇಕು ಅಂತ. ಇವತ್ತು ನನ್ನ ಪರಿಶ್ರಮಕ್ಕೆ ಫಲ ಸಿಕ್ತು ಸರ್. ಸಾರ್ ಇನ್ನು ಯಾಕಿಲ್ಲ ನಿಂತಿದ್ದೀರಿ? ನಾವು ರೆಡಿ ಆಗ್ಬೇಕು, ಹೊರಡಿ. ಹಲೋ, ಏನ್ ಕಪ್ ನಮ್ದೆ ಅಂತ RCB ಕಪ್ ಗೆದ್ದಷ್ಟೇ ಖುಷಿ ಪಡ್ತಾ ಇದ್ದೀರಾ? ನಾವಿನ್ನು ಈ ಕ್ಯಾರೆಕ್ಟರ್ ಬಿಟ್ಟು ಕೊಡ್ತೇವೆ ಅಂತ ಒಪ್ಕೊಂಡಿಲ್ಲ. ಯಾಕೆ ಸಾರ್? ಯಾಕೆ? ಆ ಮ್ಯಾನೇಜರ್ ಫೋನ್ ಮಾಡಿ ಹೇಳಿದಾರೆ ನೀವು ಹೋಗಿ ಆಕ್ಟ್ ಮಾಡಿ ಅಂತ. ನಮಗೂ ಆಸೆ ಇಲ್ವಾ ಈ ಕ್ಯಾಮ್ರಾಗಳಲ್ಲಿ ಕಾಣಿಸ್ಕೋಬೇಕು ಅಂತ? ಕ್ಯಾಮ್ರಾದಲ್ಲಿ ಕಾಣಿಸ್ಕೋಬೇಕಾ? ಅಲ್ಲಿ ನಿಂತ್ಕೊಳ್ಳಿ. ಸರಿ ನಿಂತ್ಕೊಳ್ಳ. ನಾವ್ ಕೇಳ್ದಾಗೊಮ್ಮೆ ಟೀ ತರೋದು ಕಸ ಹೊಡೆಯೋದು ಮಾಡ್ತಾ ಆ ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ಳಿ. ಇಲ್ಲ ನೋಡಮ್ಮ, ನಿಂಗೆ ಬೇಕಾಗಿರೋ ಐಟಮ್ ತಗೋ ಅಂತ ಅಂಗಡಿಗೆ ಬಿಟ್ರೆ ಇಡೀ ಅಂಗಡಿನ ನಿಂದಾಗ್ಬಿಡಲ್ಲ. 499 ಶೋನು ನಾನೇ ಮಾಡಿದೀನಿ, 500ನೇ ಶೋನು ನಾನೇ ಮಾಡ್ತೀನಿ. ಚಿನ್ನ, ನೀವ್ ಹೋಗಿ ಶೋಗ್ ರೆಡಿ ಆಗೋ. ಓಕೆ. ಆಕ್ಟಿಂಗ್ ಮಾಡ್ತಾರಂತೆ. ಆಕ್ಟಿಂಗ್ ಮಾಡೋ ಮುಖ ನೋಡು, ಒಳ್ಳೆ ತಿಗಡೆ ತರ ಇದೆ. ಹೌಮಾನ. ನಾನು ಅವ್ರ ಹತ್ರ ಕಾಸು ಕೇಳದ್ನ, ಹಣ ಕೇಳದ್ನ, ಐಶ್ವರ್ಯ ಕೇಳದ್ನ? ಒಂದೇ ಒಂದು ಅವಕಾಶ ಕೊಡಿ, ನಾನು ಪ್ರದರ್ಶನ ಕೊಡ್ತೀನಿ ಎಂದೆ. ಗೊಬ್ರ, ಅವ್ರು ನಮ್ಗೆ ಅವಕಾಶ ಕೊಟ್ಟಿಲ್ಲ ಅಂದ್ರೆ ಈ ಶೋ ಸಕ್ಸಸ್ ಆಗಕ್ಕೆ ನಾವು ಬಿಡಬಾರ್ದು ಕಣೋ. ನಾನಂತೂ ಬಿಡೋದೇ ಇಲ್ಲ. ನಿಮ್ಮ ಏನ್ರಿ ಆಗಿದೆ ನಿಮ್ಗೆ? ರೀ, ತಪ್ಪು ನಂದಲ್ಲ ಕಣ್ರಿ, ಮಳೆದು. ಏನೇ ಹೇಳಿ, ನಿಮ್ ಫೇಸ್ ತುಂಬಾ ಚೆನ್ನಾಗಿದೆ. ಹೆಂಗಿದೆ ಮೈಯೇ? ಸಾರಿ, ನಾನ್ ಫೇಸ್ ಮಾತ್ರ ನೋಡಿತ್ತು. ನಿಮ್ ಮೈನು ಚೆನ್ನಾಗಿದೆ. ನಿಮ್ಗೆ ಅಕ್ಕ ತಂಗಿರ್ ಯಾರು ಇಲ್ವೇನ್ರಿ? ರೀ, ಅಕ್ಕ ತಂಗಿರ್ ಎಲ್ಲರೂ ಇದಾರೆ ಕಣ್ರಿ. ಅವರೇ ಹೇಳಿತ್ತು ಅದ್ಕೆ ಬೇಕು ಅಂತ. ಛೇ, ನಾನ್ ಬರ್ತೀನಿ. ಬರ್ತೀನಿ ಅಂತ ಹೋಗ್ತಾ ಇದ್ದೀರಾ? ಅಯ್ಯೋ, ಏನ್ರಿ ಬೇಕು ನಿಮ್ಗೆ ನನ್ನಿಂದ? ರೀ, ನಾನೇನೋ ನಿಮ್ಗೊಂದು ಹೇಳ್ಬೇಕು. ಫೆಬ್ರವರಿ 14ನೇ ತಾರೀಕು ಹೇಳ್ತೀನಿ. ನಾನು ನಿಮ್ಗೆ ಏನೋ ಅಂತ ಕೊಡ್ಬೇಕು. ಏನು ಏನು? ರಾಖಿ ಹಬ್ಬದ ದಿನ ಕೊಡ್ತೀನಿ. ಅಯ್ಯೋ ರೀ, ನಾನೇನ್ ಹೇಳ್ಬೇಕು ಅನ್ಕೊಂಡಿದ್ದೀನಿ ಅದನ್ನ ಇವತ್ತೇ ಹೇಳ್ಬಿಡ್ತೀನಿ. ಹೇಳ್ಬಿಡಿ. ನಿಮ್ಗೆ ಐ ಲವ್ ಯು ಅಂತ ಹೇಳ್ತೀನಿ. ನೀವು ಅಂತಂದ್ರೆ ಫೆಬ್ರವರಿ 14 ಲವರ್ಸ್ ಡೇ ದಿನ ಮದ್ವೆ ಆಗೋಣ. ನವೆಂಬರ್ 14 ನಮ್ಗೊಂದು ಮಗು ಆಗುತ್ತೆ. ಏನಂತೀರಾ? ಥು, ನಿಮ್ಮ ನೋಡಿದ 5 ನಿಮಿಷಕ್ಕೆ ನಿಮ್ಗೆ ಲವ್ ಆಗ್ಬಿಡತ್ತಾ? ಅಮೆರಿಕದ ಮನೋವೈಜ್ಞಾನಿ ಒಬ್ರು ಹೇಳಿದ್ದಾರೆ, ಒಂದ್ ಹುಡುಗಿನ ನೋಡಿದ್ 3 ಸೆಕೆಂಡ್ ಲವ್ ಆಗುತ್ತಂತೆ. ಮತ್ತೆ ನಂಗೆ ಲವ್ವೇ ಆಗ್ಲಿಲ್ಲ. ಅರ್ಧ ಗಂಟೆ ನನ್ ಜೊತೆಗಿರಿ, ಕೈಯೋ ಕಾಲ ಹಿಡಿದು ಹೆಂಗೋ ಕನ್ವಿನ್ಸ್ ಮಾಡ್ಬಿಡ್ತೀನಿ ರೀ. ಬೇಡಪ್ಪ, ಹತ್ತಿ ಬೆಂಕಿ ಒಟ್ಟಿಗೆ ಸೇಬಾರ್ದು. ದೀಪದಲ್ಲಿ ಹತ್ತಿ ಬೆಂಕಿ ಜೊತೆಗಿದ್ರೆ ಅಲ್ವಾ ಬೆಳಕು ಬರೋದು. ಎಲ್ಲ ನಮ್ ಕೈಯಲ್ಲೇ ಇರುತ್ತೆ, ನನ್ನ ನಂಬ್ರಿ. ಬೀದಿಲ್ ಹೋಗೋ ಒಂದು ನಾಯಿನ್ ಬೇಕಾದ್ರೂ ನಂಬಿಡ್ತೀನಿ, ಆದ್ರೆ ಈ ಗಂಡ್ಸು ಅನ್ನೋ ಪ್ರಾಣಿನ ಮಾತ್ರ ನಾನ್ ನಂಬಲ್ಲ. ಈ ಡವ್ ಎಲ್ಲ ಬೇಡ. ಲವ್ ಮಾಡ್ತೀಯ ಇಲ್ವಾ? ಇಲ್ಲಪ್ಪ, ನಾನು ನಮ್ಮ ಅಪ್ಪ ಅಮ್ಮ ಹೇಳಿದ ಹುಡುಗನ್ನೇ ಮದ್ವೆ ಆಗೋದು. ನಿಮ್ಗೊಂದು ಕೊನೆದಾಗ ಒಂದು ಮಾತು ಹೇಳ್ತೀನಿ ಕೇಳಿ. ನಮ್ ಪ್ರೀತಿಸ್ತವ್ರು ಸಿಗ್ತಾರೆ ಅನ್ನೋದು ಕಲ್ಪನೆ, ಸಿಗ್ಲೇಬೇಕು ಅನ್ನೋದು ಸ್ವಾರ್ಥ, ಸಿಗ್ಲಿಲ್ವಲ್ಲ ಅನ್ನೋದು ದುಃಖ. ಅವಳೆಲ್ಲ ಇದ್ರು ಹೇಗೆ ಇದ್ರು ಚೆನ್ನಾಗಿರ್ಲಿ ಅನ್ನೋದೇ ಪ್ರೀತಿ. ಇನ್ನೊಂದು ಹೇಳ್ತೀನಿ ಕೇಳಿ. ನಾನು ಸತ್ರೆ ನೀವು ಅಳ್ತಿರೋ ಇಲ್ವೋ ಗೊತ್ತಿಲ್ಲ, ಬಟ್ ನೀವು ಹತ್ರೆ ನಾನು ಸತ್ತೋಗ್ಬಿಡ್ತೀನಿ ಕಣ್ರಿ. ನಾನ್ ಬರೋ ಗಂಟ ಮಾತ್ರ ಬೇರೆಯವ್ರವ, ಬಂದ್ಮೇಲೆ ನಂದೇ ಹವ. ಸರ್, ಬೇಳೆ ಸ್ವಲ್ಪ ಕಡಿಮೆ ತಿನ್ಬೇಕಿತ್ತು. ಯಾಕೆ? ಅವ ಅಂದ್ರಲ್ಲ ಅದಕ್ಕೆ. ಏನೋ ಕಾಮಿಡಿ ಮಾಡ್ತಿದ್ಯಾ? ನೀವ್ ಮಾಡಿದ್ರೆ ಮಾತ್ರ ಕಾಮಿಡಿನ. ಯಾರೇ ಇವನು? ನಮ್ಮಪ್ಪ. ಸರ್, ನಿಮ್ ಮೂಗಲ್ಲಿ ಏನ್ ಕಾಗೆ ಹೋಗ್ಬಿಟ್ಟಿದ್ಯಾ? ಯಾಕೆ? ರೆಕ್ಕೆ ಆಚೆ ಇದೆಯಲ್ಲ ಅದಕ್ಕೆ. ಯಾರಮ್ಮ ಇವನು? ನನ್ ಬಾಯ್ ಫ್ರೆಂಡ್. ಅಂದ್ರೆ ಮದ್ವೆ ಆಗೋನು ಅಂತ. ಟುಡುಲ್. ಈ ಮದುವೆ ಆಗೋದು ನನ್ ಹೆಣದ ಮೇಲೇನೆ. ಸರ್, ಅದಕ್ಕೆ ಮೂಗಲ್ಲಿ ಹತ್ತಿ ಹಾಕ್ಬಿಟ್ಟಿದೀನಿ. ನೀನೇ ನಿರ್ಧಾರ ಮಾಡು. ಹೊತ್ತು ಸಾಕಿದ ಈ ಅಪ್ಪ ಇಂಪಾರ್ಟೆಂಟಾ ಇಲ್ಲ ಶೋಕಿ ಮಾಡೋ ಈ ಹುಡುಗ ಇಂಪಾರ್ಟೆಂಟಾ? ಅಪ್ಪ, ಮಗಳೇ, ಅಪ್ಪ, ಅಪ್ಪ, ನಾನು ಈ ಹುಡುಗನ್ನೇ ಮದ್ವೆ ಆಗೋದು. ಪರ್ಮಿಷನ್ ಅಲ್ಲ, ಇನ್ಫಾರ್ಮೇಶನ್. ಏಯ್ ಬಾರೇಲಿ. ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತಿರಲ್ಲ, ಆ ಕೋಳಿ ಗೊತ್ತುಕೊಂಡ್ರು ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ. ಹೋಗೋಣ. ಜಗಪ್ಪ, ನಮ್ಮಪ್ಪ ನನ್ನ ಹಿಂದೆ ಓಡ್ ಬರ್ತಿದ್ದಾರೆ ಕಣೋ. ಈ ಕಡೆ ಬಾ. ಇವಾಗ ಅಯ್ಯೋ, ನಿನ್ನಿಂದ ಓಡ್ ಬರ್ತಿದ್ದಾರೆ ಕಣೋ.
ಓಡ್ ಬರ್ಲಿ ಬತ್ತು ಕಾಲಿ ನನ್ ಮಗ. ಜಗಪ್ಪ ಸುಸ್ತಾಗ್ತಿದೆ ಪ್ಲೀಸ್ ಕುತ್ಕೋ ಕುತ್ಕೋ. ಪ್ಲೀಸ್ ಅಪ್ಪ ಅಪ್ಪ ಇಲ್ಲಿದೀಯಾ? ಕೇಳು ಕೋಳಿ. ನೀರ್ ಕುಡಿಯಪ್ಪ ಮುಚ್ಕೊಂಡು. ಸಾಕು ಕುಡಿಲಿ. ಮುಚ್ಚಳ ಅಂತಾಗೆ ಬರ್ಲಿ ಈಗ. ಕೇಳಮ್ಮ ಕೋಳಿ. ನೀರ್ ಕುಡಿಯಪ್ಪ ಸಾಕು ಕೊಡು. ಏಯ್ ಕೇಳ್ರ ಇಲ್ಲಿ. ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತೀರಲ್ಲ, ಆ ಕೋಳಿ ಗೊತ್ತು ಕಣ್ರು. ಮೊಟ್ಟೆ ಇಡುವಾಗ ಎಷ್ಟು ನಾನ್ ಪಾರ್ಕ್ ಜಿಮ್ ಹೋಗ್ತಾ ಇದ್ದೀನಿ. ನಿಮ್ಮ ಅಪ್ಪನಿಗೆ ನಾಯಿ ಹೊಡೆದಂಗ್ ಹೊಡೆದಾಕ್ಬಿಡ್ತೀನಿ. ಏ ಲೂಸು ಅಯ್ಯೋ ನೀ ಹೊಡಿತೀಯಾ? ಕಮಾನ್ ಬಾಯ್. ವಾಯ್ಸು ಕೋಳಿ ಮೊಟ್ಟೆ ಇಟ್ರೆ ಸಲೀಸಾಗಿ ತಗೊಂಡೋಗಿ ಆಮ್ಲೆಟ್ ಮಾಡಿ ತಿಂತೀರಲ್ಲ, ಆ ಕೋಳಿ ಗೊತ್ತು ಕಣ್ರು. ಮೊಟ್ಟೆ ಇಡುವಾಗ ಎಷ್ಟು ನೋವಾಗುತ್ತೆ ಅಂತ. ಅಯ್ಯೋ ನೀನ್ ಹುಷಾರ್. ಜಗಪ್ಪ ಬಾರಲ್ಲಿ. ಜಗಪ್ಪ ಅಪ್ಪ ಬಿಡಪ್ಪ ಅಪ್ಪ ಅಪ್ಪ ಕಟ್ಬಿಡ್ತೀನಿ ನಾನೇ. ಬಾ ಅಪ್ಪ ಪ್ಲೀಸ್ ಬಿಡಪ್ಪ ನಡಿ. ಜಗಪ್ಪ